ವೈಡಿ, ನಂಜನಗೂಡು ತಾಲೂಕು ಎಚ್ಚಗಹಳ್ಳಿ ಗ್ರಾಮದ ನಿವಾಸಿಗಳು. ಮೈಸೂರು ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮದಲ್ಲಿ ವ್ಯಾಸಂಗ ಮಾಡಿದ್ದು ಕಳೆದ 10 ವರ್ಷಗಳಿಂದಲೂ ನಿರಂತರವಾಗಿ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವರದಿಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರತಿಧ್ವನಿ ಎಂಬ ಸ್ವಂತ ಮಾಧ್ಯಮವನ್ನು ಕಟ್ಟಿ ಬೆಳೆಸಿ ಅನಂತರ 6 ವರ್ಷಗಳಿಂದ ಪ್ರಸ್ತುತ ಟಾರ್ಗೆಟ್ ವೃತ್ತಿಯನ್ನು ಹೊಂದಿದ್ದು ಕೃಷಿ ಜೀವನವನ್ನು ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಅವರಿಗೆ 1917ರಲ್ಲಿ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೊಟ್ಟು ಗೌರವವನ್ನು ನೀಡಿದೆ. 2025ರಲ್ಲಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಇವರಿಗೆ ಹೊಂದಿದೆ. ಇವರ ತೋಟದ ಬಗ್ಗೆ ನಾವು ಯಾರಾದರೂ ತಿಳ್ಕೋಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ನಲ್ಲೂ ಸಹ ಇದನ್ನು ವೀಕ್ಷಣೆಯನ್ನು ಮಾಡಬಹುದು. ಓಂಕಾರ ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಮಧುಕುಮಾರ್, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು. ಎಲ್ಲ ದಶತರಿ ಗೊತ್ತು. ಹಾಂ, ಕಳ್ಳು ಬಂದು ದಶತರಿ ಗೊತ್ತು. ಬೆಳಗ್ಗೆ ಮೈಸೂರಿನ ಹೃದಯಭಾಗವಂತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಾಯಿ ಭುವನೇಶ್ವರಿಯ ಒಂದು ಮೆರವಣಿಗೆಯನ್ನು ಹೊರಡಿಸಿದೆ. ನಾವು ತಾಯಿ ಭುವನೇಶ್ವರಿಯನ್ನು ಆರಾಧಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಭಾರತವನ್ನು, ನಮ್ಮ ದೇಶವನ್ನು ನೆನೆದಂಥ ಸಂದರ್ಭದಲ್ಲಿ ಭಾರತ ಮಾತೆಯನ್ನು ನಾವು ಪೂಜಿಸ್ತೀವಿ. ಅದೇ ರೀತಿ ನಮ್ಮ ಕರ್ನಾಟಕವನ್ನು, ನಮ್ಮ ರಾಜ್ಯವನ್ನು ನೆನೆದುಕೊಂಡಂತಹ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿಯನ್ನು ಪೂಜಿಸಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನು ಅತ್ಯಂತ ಅರ್ಥಗರ್ಭಿತವಾಗಿ, ಅತ್ಯಂತ ಯಶಸ್ವಿಯಾಗಿ ಈ ಒಂದು ಸ್ಥಳಕ್ಕೆ ಕೊಂಡೊಯ್ಯುವುದರ ಮುಖಾಂತರ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿರ್ತಕ್ಕಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ. ಕನ್ನಡ ನಾಡಿನ ಜನತೆಗೆ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತೇನು ನಾವು ಸಮಾಜ ರಕ್ಷಣೆಯಿಂದ ಒಂದು ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನು ಆಚರಿಸೋಕ್ಕೆ ನಾವೇನು ಏರ್ಪಾಡು ಮಾಡಿದ್ವು, ಅದೊಂದು ಅತ್ಯಂತ ಯಶಸ್ವಿಯಾಗಿದೆ. ನಮ್ಮ ಕಾರ್ಯಕರ್ತರು, ಪದಾಧಿಕಾರಿಗಳೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಈ KR ಕ್ಷೇತ್ರದ MLA ಶ್ರೀವತ್ಸ ಅವರು ಅರಮನೆ ಮುಂದೆ ಬಂದು ಸುಮಾರು 3/4 ಗಂಟೆ ನಮಗೋಸ್ಕರ ಸಮಯ, ಎಷ್ಟೇ ಒತ್ತಡ ಇದ್ದರೂ ಸಮಯ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಅವರು ಸಹಕರಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಜೊತೆಗೆ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ ಅಂದರೆ ಮಿತ್ರ ಮನೆಯಲ್ಲೂ ಕನ್ನಡ ರಾಜ್ಯೋತ್ಸವ ಆಚರಿಸುವಂಥ ಪದ್ಧತಿ ಬೆಳೆಸ್ಕೊಡಿ. ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ಭೂಮಿ, ನಮಗೆ ಅಭಿಮಾನ ಇರಲಿ, ದುರಭಿಮಾನ ಬೇಡ. ಕಳಪೆ ಇಂಗ್ಲೀಷ್ ಓದ್ದವರೆಲ್ಲ ಹೀರೋಗಳು, ಕನ್ನಡ ಕಲ್ತಿರಲ್ಲ ಯಾರು ವಿಲನ್ಗಳ ಥರ ಅಲ್ಲ. ಇದು ಒಂದು ಇಂಗ್ಲೀಷ್ ಒಂದು ಭಾಷೆ, ಕಮ್ಯುನಿಕೇಷನ್ ಅಷ್ಟೇ. ನಮ್ಮ ಭಾಷೆಗೆ 2000 ಇತಿಹಾಸ ಇದೆ.
ಕನ್ನಡ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋದು ಎಷ್ಟು ಜನ ಇದ್ದಾರೆ. ಕನ್ನಡದಲ್ಲಿ ಎಂತೆಂಥ ಮೇರು ಕೃತಿಗಳಿವೆ. ಕುವೆಂಪುರು ಹೇಳ್ತಾರೆ, ಕನ್ನಡವೇನೆ ನಮ್ಮಲ್ಲಿ ಏನಾಗುತ್ತೆ, ಕನ್ನಡ ಪುಸ್ತಕಗಳು ಗ್ರಂಥಾಲಯಗಳು ಮುಚ್ತಾ ಬರ್ತಾವೆ. ಕಾರಣ ಏನಂದರೆ ಓದೋರಿಲ್ಲ. ಯಾಕೆ? ನಮ್ಮ ಮಕ್ಕಳಿಗೆ ಕನ್ನಡ ಮೂಲ ಪ್ರಾಶಸ್ತ್ಯ ತಾಯಿ ಭಾಷೆಗೆ ಆದ್ಯತೆ ಕೊಡುವ ಜೊತೆಗೆ ಈಗ ಆಲ್ರೆಡಿ ಸರ್ಕಾರ ಒಳ್ಳೆ ಪಬ್ಲಿಕ್ ಸ್ಕೂಲು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲರೂ ಕನ್ನಡ ಬಳಸಿ. ಒಳ್ಳೆ ಅಮೇರಿಕದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ ಅದು ಏನು ಅವ್ರು ಮಾಡಿದ್ರು ಇವ್ರು ಅಷ್ಟು ಸ್ವಇಚ್ಛೆಯಿಂದ ನಮ್ಮ ಭಾಷಾಭಿಮಾನವಾಗಿ ಮಾಡಿ ಯಾವತ್ತೂ ನಾವು ಗೆದ್ದೇ ಗೆಲ್ತೀವಿ. ಈ ರಾಜ್ಯದ ನೆಲ ಜಲ ಭೂಮಿಗೆ ಯಾವುದೇ ತೊಂದರೆ ಆದರೂ ಈ ಸಮಾಜ ರಕ್ಷಣೆ ನಿಲ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.